ಎಷ್ಟು ಚೆನ್ನಾಗಿದೆ ಈ ಐಸ್ ಕ್ರೀಮ್, ತುಂಬಾ ಚೆನ್ನಾಗಿದೆ. ನಿಮ್ಗಳಿಗೋಸ್ಕರ ನಾನು ಗಿರೀಶ ಮತ್ತೆ ಚುಪ್ಪಿಯಿಂದ ಐಸ್ ಕ್ರೀಮ್ ಗಾಡಿನೇ ಕಿತ್ಕೊಂಡ್ ಬಂದೀನಿ. ಐಸ್ ಕ್ರೀಮ್ ಅನ್ನೆಲ್ಲ ನಾವು ಇವತ್ತೇ ತಿಂದು ಮುಗಿಸ್ಬಿಡ್ತೀವಿ. ಅಮ್ಮ, ಐಸ್ ಕ್ರೀಮ್ ನೆಲ್ಲ ತಿಂದು ಮುಗಿಸ್ತೀವಿ. ನಾಳೆ ಈ ಐಸ್ ಕ್ರೀಮ್ ಗಾಡಿನ ವಾಪಸ್ ತಗೊಂಡೋಗಿ ಗಿರೀಶ ಮತ್ತೆ ಚುಪ್ಪಿಗೆ ಕೊಟ್ಬಿಡು. ಅವ್ರು ಮತ್ತೆ ಐಸ್ ಕ್ರೀಮ್ ಮಾರಕ್ಕೆ ಗಾಡಿ ಬೇಕಾಗುತ್ತೆ. ಸರಿ ಆಯ್ತು. ಇವತ್ತು ಎಷ್ಟು ಬೇಕೋ ಅಷ್ಟು ಐಸ್ ಕ್ರೀಮ್ ನ ಚೆನ್ನಾಗಿ ತಿನ್ಬಿಡಿ. ಆಮೇಲೆ ನಾಳೆ ಗಾಡಿನ ತಗೊಂಡೋಗಿ ಅವ್ರಿಗೆ ವಾಪಸ್ ಕೊಟ್ಟು ಬರ್ತೀನಿ ಅವ್ರ ಮನೆ ಹತ್ರ. ಎಷ್ಟು ರುಚಿಯಾಗಿದೆ ಇದು ಸ್ಟ್ರಾಬೆರಿ ಫ್ಲೇವರ್. ವಾವ್, ಇದು ಆರೆಂಜ್ ಫ್ಲೇವರ್. ಇದನ್ನ ನಾನು ಎಲ್ಲ ತಿಂದಾಕ್ಬಿಡ್ತೀನಿ. ನನಗೆ ತುಂಬಾ ಖುಷಿ ಆಗ್ತಿದೆ ಇವತ್ತು ಐಸ್ ಕ್ರೀಮ್ ಸಿಕ್ಕಿರೋದು. ನೋಡಿ ನೋಡಿ, ನನ್ನ ಐಸ್ ಕ್ರೀಮ್ ಎಷ್ಟು ಕಲರ್ಫುಲ್ ಆಗಿದೆ. ಇದರಲ್ಲಿ ಎಲ್ಲಾ ಫ್ಲೇವರ್ ಇದೆ. ಪಿಸ್ತಾ ಫ್ಲೇವರ್, ವೆನಿಲಾ ಫ್ಲೇವರ್, ಆಮೇಲೆ ಬಟರ್ ಸ್ಕಾಚ್ ಕೂಡ ಇದೆ. ತುಂಬಾ ರುಚಿಯಾಗಿದೆ. ನಿಮಗೂ ಬೇಕಂದ್ರೆ ಇದೇ ತರ ಕೋನ್ ಐಸ್ ಕ್ರೀಮ್ ಮಾಡ್ಕೊಡ್ತೀನಿ. ಈ ಡಬ್ಬದೊಳಗಡೆ ಕೋನ್ ಇದೆ, ಕಲರ್ ಕಲರ್ ಐಸ್ ಕ್ರೀಮ್ ಇದೆ. ಎಲ್ಲಾನು ಮಿಕ್ಸ್ ಮಾಡಿ ರೈನ್ಬೋ ಐಸ್ ಕ್ರೀಮ್ ಮಾಡ್ಕೋಬಹುದು. ಬೇಗ ಬೇಗ ಕ್ಯಾಂಡಿ ತಿನ್ನಿ, ಐಸ್ ಕ್ರೀಮ್ ತಿನ್ನಿ, ಮಜಾ ಮಾಡಿ ಇವತ್ತು. ಮೊನ್ನೆ ನಾವು ಗಿರೀಶ ಚುಪ್ಪಿಯಿಂದ ಬಿರಿಯಾನಿ ಕಬಾಬ್ನ ಕಿತ್ಕೊಂಡ್ ಬಂದ್ವಿ. ಇವತ್ತು ಐಸ್ ಕ್ರೀಮ್ ಕಿತ್ಕೊಂಡ್ ಬಂದ್ರಿ. ಅಮ್ಮ, ದಿನ ನಾವು ಇದೇ ತರ ಎಲ್ಲ ಕಿತ್ಕೊಂಡ್ ಬರ್ತಿದ್ರೆ ಅವ್ರಿಗೇನು ತಿನ್ನಕ್ಕಿರಲ್ಲ. ಅವ್ರಿಗೆ ತಿನ್ನಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ನಾನ್ ನಿಮ್ಗಳಿಗೋಸ್ಕರ ಎಲ್ಲ ಕಿತ್ಕೊಂಡ್ ಬಂದ್ ಕೊಡ್ತೀನಿ. ಸರಿ ಅಮ್ಮ, ಇವತ್ತು ಐಸ್ ಕ್ರೀಮ್ ಕಿತ್ಕೊಂಡ್ ಬಂದೆ ಅಲ್ವಾ, ನಾಳೆ ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿರೋ ಎಲ್ಲ ತಿಂಡಿನೂ ಕಿತ್ಕೊಂಡ್ ಬಾ ಅಮ್ಮ. ನಮಗೆಲ್ಲ ಬೇಕು. ಅವ್ರ ಮನೇಲಿರೋ ತಿಂಡಿ, ಬಿರಿಯಾನಿ, ಕಬಾಬು, ಐಸ್ ಕ್ರೀಮು, ಚಾಕ್ಲೇಟು, ಬಿಸ್ಕೆಟ್ ಎಲ್ಲ ಬೇಕು. ನಾವುಗಳು ಹೆಂಗು ದೆವ್ವ, ಅವ್ರಗಳಿಗೆ ಹೆಂಗ್ ಬೇಕಾದ್ರೆ ಹೆಂಗ್ ಎದುರಿಸಿ ನಾವು ಎಲ್ಲ ಕಿತ್ಕೊಂಡು ತಿನ್ಬೋದು. ಆದ್ರೂನು ನಾವು ಮಾಡ್ತಿರೋ ತುಂಬಾ ಮೋಸ. ಅವ್ರಗಳ ಪಾಲಿಗಿರೋದ್ನೆಲ್ಲ ನಾವು ಕಿತ್ಕೊಂಡ್ ಬರ್ತಿದೀವಿ. ಗಿರೀಶ ಮತ್ತೆ ಚುಪ್ಪಿ ಸಮ್ಮರ್ ಹಾಲಿಡೇಲಿ ದುಡ್ಡು ಸಂಪಾದಿಸಬೇಕು ಅಂತ ಐಸ್ ಕ್ರೀಮ್ ಎಲ್ಲ ಮಾರ್ತಿದ್ರು. ಐಸ್ ಕ್ರೀಮ್ ಮಾರಿ ದುಡ್ಡು ಸಂಪಾದಿಸಬೇಕು ಅಂತ ಇದ್ರೆ ನಾವು ಬೇರೆ ಇದನ್ನೆಲ್ಲ ಕಿತ್ಕೊಂಡಿದೀವಿ. ಅವ್ರ ಪಾಲಿಂದೆಲ್ಲ ನಾವು ಕಿತ್ಕೊಂಡಿದೀವಿ. ಇದು ನ್ಯಾಯ ಅಲ್ಲ ಅಮ್ಮ. ಆದ್ರೂ ಇದು ತಪ್ಪು. ಅವ್ರ ಪಾಲಲ್ಲಿ ಇದ್ದಿದ್ದ ಬಿರಿಯಾನಿ ಎಲ್ಲ ನಾವು ಕಿತ್ಕೊಂಡ್ ಬಂದ್ವಿ. ಅವ್ರ ಮನೆ ತಿಂಡಿ ಎಲ್ಲ ಕಿತ್ಕೊಂಡ್ ಬಂದ್ರೆ ಅವ್ರೇನ್ ತಿನ್ಬೇಕು ಹೇಳು? ಏನಾದ್ರೂ ತಿನ್ಲಿ, ಅವ್ರ ಮನೆ ತಿನ್ಲಿ, ನಾವು ಒಳ್ಳೊಳ್ಳೆ ತಿಂಡಿ ತಿನ್ನೋಣ. ಅಮ್ಮ, ಬೇಗ ನಡಿಯೇ, ನಾಳೆ ಎಲ್ಲ ತಿಂಡಿ ಕಿತ್ಕೊಂಡ್ ಬರೋಣ ಅವ್ರ ಹತ್ರ. ಹ್ಞೂ ಮಗನೇ, ನೀನ್ ಹೇಳ್ತಿರೋದು ನಿಜ. ನಿಮ್ಮ ಅಕ್ಕಂಗೆ ತಲೆಯಲ್ಲಿ ಬುದ್ಧಿ ಇಲ್ಲ. ಯಾವಾಗ್ಲೂ ಅವಳು ಅಯ್ಯೋ ಪಾಪ ಅಂತಾಳೆ. ನಾವು ದೆವ್ವಗಳು ಅಯ್ಯೋ ಪಾಪ ಅನ್ಬಾರ್ದು, ಅವರಿಗೆ ಹೆದರಿಸ್ಬೇಕು. ಅಯ್ಯೋ ಅಯ್ಯೋ ದೇವ್ರೇ, ಐಸ್ ಕ್ರೀಮ್ ಡಬ್ಬನೇ ಎತ್ಕೊಂಡೋಯ್ತೇನ್ರೋ ದೆವ್ವ. ಐಸ್ ಕ್ರೀಮ್ ಡಬ್ಬನೇ ಇಲ್ಲ ಅಂದ್ರೆ ಐಸ್ ಕ್ರೀಮ್ ಹೆಂಗೋ ಮಾರ್ತಿರ್ರಾ ದೇವ್ರೇ. ಈ ದೆವ್ವ ಅದ್ಯಾಕೆ ನಮ್ ಬೆನ್ನು ಹೊತ್ಕೊಂಡಿದ್ಯೋ? ಬಂದು ಹೋಗಿ ನಮ್ಮ ಹತ್ರ ಬಿರಿಯಾನಿ ಕಿತ್ಕೊಂಡೋಗುತ್ತೆ, ತಂದೂರಿ ಕಿತ್ಕೊಂಡೋಗುತ್ತೆ, ಅದ್ರ ಜೊತೆಗೆ ಐಸ್ ಕ್ರೀಮ್ ಡಬ್ಬನೇ ಎತ್ಕೊಂಡೋಯ್ತಲ್ಲ. ಅದ್ರ ರಾವ್ ಪಡಿಯ ಅದಕ್ಕೆ ಬಾಯಿಗೊಂದು ಮಣ್ಣಾಕ. ಅಯ್ಯೋ, ನಿಮ್ಗಷ್ಟು ಗೊತ್ತಾಗ್ಲಿಲ್ವೇನ್ರ ಮಕ್ಳ, ಡಬ್ಬ ಎತ್ಕೊಂಡು ಓಡ್ ಬರ್ಬೇಕು ಅಂತ? ಅಜ್ಜಿ, ನಮ್ ಜೀವ ಉಳಿಸ್ಕೊಂಡು ಓಡ್ ಬಂದಿರೋದೇ ಹೆಚ್ಚು, ನಮ್ ಜೀವ ಉಳಿದಿರೋದೇ ಹೆಚ್ಚು. ದೆವ್ವ ಯಾಮಾರಿದ್ರೆ ನಮ್ಮನ್ನ ಐಸ್ ಕ್ರೀಮ್ ಡಬ್ಬದೊಳಗಡೆ ತುಂಬ್ಕೊಂಡು ನಮ್ಮನ್ನು ಕರ್ಕೊಂಡು ಹೋಗ್ತಿತ್ತು ಗೊತ್ತಾ? ಹೆಂಗೋ ಜೀವ ಉಳಿಸ್ಕೊಂಡು ಓಡ್ ಬಂದಿದೀವಿ, ಐಸ್ ಕ್ರೀಮ್ ಡಬ್ಬ ಹೋದ್ರೆ ಹೋಗ್ಲಿ ಅಂತ. ಅಯ್ಯೋ ಅಯ್ಯೋ, ದೆವ್ವದ ಬಾಯಿಗೆ ಮಣ್ಣಾಕ. ಏನ್ರೋ ಮಾಡೋದು ಇವಾಗ? ದೆವ್ವನ್ ಹೆಂಗ್ರೋ ಹಿಡಿಯೋದು? ಹಿಂಗ್ ನಮಿಗೊಳೆ ಕಾಟ ಕೊಡ್ತೈತಲ್ಲ, ನಮ್ ಜೀವ ತಿಂತೈತಲ್ಲ. ಹೋಗಿ ಬಂದು ತಿನ್ನ ವಸ್ತು ಕಿತ್ಕೊಂಡು ಹೋಗುತ್ತಳ್ರು. ಈಗೇನು ಅಕ್ಕಿ ಸಾಮಾನ್ಗಳೇನ್ ಬಿಟ್ಟಿಯಾಗಿ ಬರ್ತಾವ? ಒಂದು ತಪ್ಲಿ ಬಿರಿಯಾನಿ ಎತ್ಕೊಂಡೋಯ್ತು, 2 kg ಚಿಕನ್ ಹಾಕಿ ಮಾಡಿದ್ದ ಬಿರಿಯಾನಿನ, ಅದನ್ನೆಲ್ಲ ಕಿತ್ಕೊಂಡೋಯ್ತು. ಇವಾಗ ನೋಡಿದ್ರೆ ಐಸ್ ಕ್ರೀಮ್ ಡಬ್ಬನೇ ಎತ್ಕೊಂಡೋಯ್ತು. ಇವಾಗ ಐಸ್ ಕ್ರೀಮ್ ಅಂಗಡಿ ಅವನು ಡಬ್ಬ ಕೊಡಿ ಅಂತಾನೆ. ಐಸ್ ಕ್ರೀಮ್ ಹಾಳಾದ್ರೂ ಹೋಗ್ಲಿ ಬಿಡಿ, ಐಸ್ ಕ್ರೀಮ್ ಏನೋ ಬಿಡಿ, ಒಂದಷ್ಟು ಲಾಸ್ ಆಯ್ತು ಅನ್ಕೊಳ್ಳೋಣ. ಐಸ್ ಕ್ರೀಮ್ ಡಬ್ಬಕ್ಕೆ ಕಾಸ್ಟ್ಲಿ ಕಂಡ್ರು. ಐಸ್ ಕ್ರೀಮ್ ಅಂಗಡಿ ಅವನು ದುಡ್ಡು ಕಟ್ಕೊಡಿ, ಐಸ್ ಕ್ರೀಮ್ ಡಬ್ಬದ ದುಡ್ಡು ಅಂತ ಹೇಳ್ತಾನೆ. ಇವಾಗ ಎಲ್ಲಿಂದ ತರೋದು? ಅಜ್ಜಿ, ಐಸ್ ಕ್ರೀಮ್ ಡಬ್ಬದ ರೇಟ್ ಜಾಸ್ತಿ. ಹೆಂಗಾದ್ರೂ ಐಡಿಯಾ ಮಾಡಿ ಆ ದೇವ್ದ ಮನೆ ಹತ್ರ ಹೋಗಿ ಐಸ್ ಕ್ರೀಮ್ ಡಬ್ಬನ ಎತ್ಕೊಂಡ್ ಬರ್ತೀವಿ ಇರು ಅಜ್ಜಿ. ಅಯ್ಯೋ ದೇವ್ರೆ, ಹೆಂಗವ ಚುಪ್ಪಿ ಐಸ್ ಕ್ರೀಮ್ ಡಬ್ಬ ಕಿತ್ಕೊಬರಕ್ ದೇವ್ದ ಮನೆಗೆ ನಿಮ್ಮನ್ನೆಲ್ಲ ಕಳ್ಸೋದು? ನಂಗಂತೂ ಹೆದರಿಕೆ ಆಗುತ್ತಪ್ಪ. ಆ ದೆವ್ವ ಎಲ್ಲಾದ್ರೂ ನಿಮ್ಮನ್ನೆಲ್ಲ ಹಿಡಿದು ಕೊಡು ತಿಂದ್ಬಿಟ್ರಿ ಏನ್ ಮಾಡೋದು? ಏನಾದ್ರೂ ಒಂದ್ ಒಳ್ಳೆ ಐಡಿಯಾ ಮಾಡ್ಬೇಕು ಅಜ್ಜಿ. ಆ ದೆವ್ವಗಳಿಗೆ ಯಾಮಾರಿಸಿ ಐಸ್ ಕ್ರೀಮ್ ಡಬ್ಬನ ತಗೊಂಡ್ಬರ್ಬೇಕು.
ಮಾಡ್ಬೇಕು, ಇಲ್ಲ ಅಂದ್ರೆ ಐಸ್ ಕ್ರೀಮ್ ಅಂಗಡಿಯವರಿಗೆ ನಾವು ದಂಡ ಕಟ್ಟಬೇಕಾಗುತ್ತೆ. ನಡೀರಿ ಅತ್ಲಾಗಿ, ನಿಮ್ಗಳ ಜೊತೆ ನಾನು ಕೂಡ ದೇವದ ಮನೆಗೆ ಬರ್ತೀನಿ. ಹೆಂಗಾರು ನಾನಾದ್ರೂ ಕೂಡ ಫೈಟಿಂಗ್ ಮಾಡಿ ನಿಮ್ಮಿಬ್ರನ್ನ ಕಾಪಾಡ್ತೀನಿ. ಐಸ್ ಕ್ರೀಮ್ ಡಬ್ಬನೇ ಹೆಂಗಾದ್ರೂ ಮಾಡಿ ತಗೋಬರೋಣ, ನಡೀರಿ. ಅಜ್ಜಿ, ನೀನ್ ಬಂದ್ರೆ ನೀನ್ ಫಾಸ್ಟ್ ಆಗಿ ಓಡಕ್ಕಾಗಲ್ಲ ಅಜ್ಜಿ. ನಾನು ಮತ್ತೆ ಚುಪ್ಪಿ ಫುಲ್ ರೋಲರ್ ಕೋಸ್ಟರ್ ತರ ಜೋರಾಗಿ ರನ್ನಿಂಗ್ ಮಾಡ್ತೀವಿ. ನೀನ್ ಹಂಗಲ್ಲ ಅಜ್ಜಿ, ನೀನು ಕುಂತ್ಕೊಂಡು ಅಲ್ಲೇ ಉಳ್ಕೊಂಡ್ಬಿಡ್ತೀಯ. ನಾವಿಬ್ರೇ ಹೋಗಿ ಹೆಂಗಾದ್ರೂ ಒಂದು ಐಡಿಯಾ ಮಾಡಿ ಎತ್ಕೊಂಡ್ ಬರ್ತೀವಿ ಐಸ್ ಕ್ರೀಮ್ ಡಬ್ಬನ. ಸರಿ ಆಯ್ತು, ಹುಷಾರಾಗಿ ಹೋಗಿ ಬನ್ನಿ. ಆಮೇಲೆ ಬನ್ನಿ ಮನೆ ಒಳಗಡೆ, ನಿಮ್ಗೊಂದು ಜಂಬ್ರ ಕೊಡ್ತೀನಿ. ಜಂಬ್ರ ಒಂದು ಒಳ್ಳೆ ವಸ್ತು ಕೊಡ್ತೀನಿ, ಅದನ್ನ ತಗೊಂಡೋಗಿ ಬಚಾವಾಗ್ಬೋದು ನೀವು ದೆವ್ವದಿಂದ. ಏನಜ್ಜಿ ಅದು ಜಂಬ್ರ? ಅದ ನಾನು ನಿಮಗೆ ಕೆಂಡ ಮತ್ತೆ ಮೆಣಸಿನ್ಕಾಯಿ ಕೊಡ್ತೀನಿ. ಅದನ್ನ ತಗೊಂಡೋಗ್ಬಿಟ್ಟು ದೆವ್ವದ ಮನೆ ಒಳಗಡೆ ಹಾಕಿ ಹೊಗೆ ಹಾಕ್ಬಿಡಿ. ದೆವ್ವ ಕುಸಿರು ಕಟ್ಟಂಗಾಗಿ ಓಡೋಗ್ಬಿಡುತ್ತೆ. ನಿಮಗೆ ಮಾಸ್ಕ್ ಕೊಡ್ತೀನಿ, ಮಾಸ್ಕ್ ಹಾಕೊಂಡೋಗಿ ಸೇಫ್ ಆಗಿ ಹೋಗಿ ಆ ದೆವ್ವಗಳಿಗೆ ಒಣಮೆಣಸಿನ್ಕಾಯಿ ಹೊಗೆ ಹಾಕ್ಬಿಟ್ಟು ಆಮೇಲೆ ನೀವು ಐಸ್ ಕ್ರೀಮ್ ಡಬ್ಬ ಎತ್ಕೊ ಬನ್ನಿ. ಸರಿ ಅಜ್ಜಿ, ಹಂಗೆ ಮಾಡ್ತೀವಿ. ಚುಪ್ಪಿ ಹೊಗೆ ಹಾಕಾಯ್ತು, ಮೆಣಸಿನ್ಕಾಯಿ ಹೊಗೆ. ಕೆಂಡಕ್ ಮೆಣಸಿನ್ಕಾಯಿ ಹಾಕೀನಿ. ಇವಾಗ ಇವ್ರುಗಳು ಉಸಿರು ಕಟ್ಟ ತರ ಕೆಂಬೇಕು, ಆ ತರ ಆಗತ್ ನೋಡ್ತಿರು. ನಡಿಯೋ, ಬೇಗ ಐಸ್ ಕ್ರೀಮ್ ಗಾಡಿನ ಎಳ್ಕೊಂಡಿಲ್ಲಿಂದ ಎಸ್ಕೇಪ್ ಆಗೋಣ. ಇವ್ರುಗಳು ಹೊಗೆಲಿ ಸತ್ತೋಗ್ಲಿ. ಅಯ್ಯೋ ಚುಪ್ಪಿ, ಅವ್ರುಗಳು ಸತ್ತೆ ದೆವ್ವ ಆಗಿರತ್ ಕಣೆ. ಅವ್ರಿಗೆಲ್ಲ ಹೊಗೆಗೆಲ್ಲ ಅವ್ರಿಗೇನು ಆಗಲ್ಲ ಬಿಡು. ಫಸ್ಟ್ ಏನಾದ್ರೂ ಆಗ್ಲಿ, ನಾವಿಲ್ಲಿಂದ ಎಸ್ಕೇಪ್ ಆಗೋಣ, ನಡಿ. ಏನಿದು ಹೊಗೆ, ಏನಿದು ಘಾಟು, ಇಷ್ಟು ಖಾರ ಖಾರ ಘಾಟು, ಕಣ್ಣೆಲ್ಲ ಉರಿತಿದೆ, ಗಂಟ್ಲು ಉರಿತಿದೆ. ಮೆಣಸಿನ್ಕಾಯಿ ಹೊಗೆ ಹಾಕಿದ್ದಾರೆ ಯಾರು? ನಡೀರಿ, ಇಲ್ಲಿಂದ ಫಸ್ಟ್ ಓಡೋಣ. ಯಾರೋ ಇಲ್ಲಿ ಮೆಣಸಿನ್ಕಾಯಿನ ತಂದು ಕೆಂಡದ ಮೇಲೆ ಹಾಕಿದ್ದಾರೆ, ಗಂಟ್ಲು ಉರಿತಿದೆ. ನಡಿ ಅಮ್ಮ, ಗಂಟ್ಲು ಉರಿ ತಡಿಯಕ್ಕಾಗ್ತಿಲ್ಲ. ಅಮ್ಮ ನಡಿಯೇ, ಇಲ್ಲಿಂದ ಓಡೋಗೋಣ. ಯಾರು ಇಲ್ಲಿ ಹೊಗೆ ಹಾಕಿರೋದು? ಐಸ್ ಕ್ರೀಮ್ ಡಬ್ಬನೂ ಕಾಣಿಸ್ತಿಲ್ಲ. ನಿದ್ದೆ ಆಗಿ ಎದ್ಮೇಲೆ ನಾನು ತುಂಬಾ ಐಸ್ ಕ್ರೀಮ್ ತಿನ್ನೋಣ ಅಂತ ಅನ್ಕೊಂಡಿದ್ದೆ. ಯಾರು ನಮ್ಮ ಐಸ್ ಕ್ರೀಮ್ ಡಬ್ಬ ಎತ್ಕೊಂಡೋಗಿದ್ದು? ಐಸ್ ಕ್ರೀಮ್ ಡಬ್ಬ ಎತ್ಕೊಂಡೋಗಿ ಇಲ್ಲಿ ಮೆಣಸಿನ್ಕಾಯಿ ಹೊಗೆ ಹಾಕಿರೋದು ಯಾರು? ಇವಾಗ ಗೊತ್ತಾಯ್ತು ಈ ಕೆಲಸ ಎಲ್ಲ ಯಾರ್ದು ಅಂತ. ಇದೆಲ್ಲ ಕೆಲಸ ಅಲ್ಲಿ ನಿಶಾ ಮತ್ತೆ ಗಿರೀಶ್ ಅಂತ ಅನ್ಸುತ್ತೆ. ಅವರಿಬ್ರು ಇಲ್ಲಿ ಐಸ್ ಕ್ರೀಮ್ ಡಬ್ಬ ತಗೊಂಡೋಗಕ್ ಬಂದು ಐಸ್ ಕ್ರೀಮ್ ಡಬ್ಬ ತಗೊಂಡು ಇಲ್ಲಿ ಹೊಗೆ ಹಾಕಿದ್ದಾರೆ. ನನಗಂತೂ ಕೆಮ್ಮು ತಡೆಯಕ್